ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಯಾವ ರೀತಿ ಪ್ರಾಜೆಕ್ಟ್ ಓಪನ್ ಮಾಡಬೇಕು, ಯಾವ ರೀತಿ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ಫಾಲೋ ಮಾಡಿ. ಆದಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ, ತಿರ್ಗಾ ನಿಮಗೋಸ್ಕರ ತಿರ್ಗಾ ಮತ್ತೆ ಫಸ್ಟಿಂದ ಕ್ರಿಯೇಟ್ ಮಾಡ್ತೀನಿ. ಸೊ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಓಪನ್ ಮಾಡಬೇಕು ನೀವು ಫಸ್ಟು. ಸೊ ಈ ರೀತಿ ಓಪನ್ ಮಾಡಿದ ತಕ್ಷಣ ನಿಮಗೆ ಕ್ರಿಯೇಟ್ ಎ ಪ್ರಾಜೆಕ್ಟ್ ಅಂತ ಒಂದು ಚಿಕ್ಕ ವಿಂಡೋ ಬರುತ್ತೆ. ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಓಪನ್ ಮಾಡಿದ್ದೀನಿ, ಅದರಿಂದ ನಿಮಗೆ ನನಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಅದನ್ನು ಫಸ್ಟಿಂದ ತೋರಿಸ್ತೀನಿ. ಸೊ ನೀವು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ನಿಮಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಅಂತ ಇದೆ, ಮೈ ಅಪ್ಲಿಕೇಶನ್ ಅಂತ, ಇದೇ ಥರ ಇಡಿ. ಅದಾದಮೇಲೆ ಇದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಇದನ್ನು ನೀವು ಮಿನಿಮಮ್ 4.0 ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅಪ್ರಾಕ್ಸಿಮೇಷನ್ 100% ಅಂತ ಬರುತ್ತೆ. ಸೊ ಇದನ್ನು 100% ಇಡೋಕ್ಕೆ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಫೋನ್ಸಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಎಮ್ ಟಿ ಆ್ಯಕ್ಟಿವಿಟಿ ಅಂತ ಇದೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ನೀವು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಮೇನ್ ಆ್ಯಕ್ಟಿವಿಟಿ. ಸೊ ಇದು ನಾವು ಒಂದು ಆ್ಯಪಿಗೆ ಮೇನ್ ಪೇಜ್ ಇರುತ್ತೆ, ಆ ಪೇಜಿಗೆ ಮೇನ್ ಆ್ಯಕ್ಟಿವಿಟಿ ಅಂತ ಒಂದು ಹೆಸರು ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಇದನ್ನು ಕೊಟ್ಟು ನೀವು ಫಿನಿಶ್ ಅಂತ ಕೊಡಿ. ಕೊಟ್ಟ ತಕ್ಷಣ ನಿಮಗೆ ಪ್ರಾಜೆಕ್ಟ್ ಈ ರೀತಿ ಲೋಡ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮಗೆ ಇಲ್ಲಿ ಆ್ಯಪ್ ಅಂತ ಬರುತ್ತೆ, ಇದು ಸೋರ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ. ನಿಮಗೆ ಮೈ ಅಪ್ಲಿಕೇಶನಲ್ಲಿ ಸೋರ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡ್ರ್ ಒಳಗಡೆ ನಿಮಗೆ ಆ್ಯಪ್ ಅಂತ ಬರುತ್ತೆ. ಆ ಆ್ಯಪ್ ಒಳಗಡೆ ನೀವು ಇಲ್ಲಿ ರಿಸೋರ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಲೇಔಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೇನ್ ಆ್ಯಕ್ಟಿವಿಟಿ ಪೇಜ್ ಓಪನ್ ಆಗುತ್ತೆ. ಇದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮು ನೀವು ಈ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಓಪನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಬಿಲ್ಡಿಂಗ್ ಅಂತ ಬರುತ್ತೆ. ಸೊ ಅದೇನು ಅಂತಂದರೆ, ಕೆಲವೊಂದು ಪ್ಯಾಕೇಜಸ್ಸು ಅದು ಇರಲ್ಲ. ಅದರಿಂದ ಏನು ಮಾಡುತ್ತೆ ಅಂದರೆ, ಈ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಮಾಡುತ್ತೆ. ಸೊ ನೀವು ನೆಟ್ ಕನೆಕ್ಟ್ ಮಾಡಿರ್ಬೇಕು ನಿಮ್ಮ ಲ್ಯಾಪ್ಟಾಪ್ಗೆ. ಸೊ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಪಿ ಸಿಗೆ ನೆಟ್ ಕನೆಕ್ಟ್ ಮಾಡಿ ನೀವು ಇದನ್ನು ಒಂದು ಸಲ ಓಪನ್ ಮಾಡಿದ್ರೆ ಅದು ಬಿಲ್ಡ್ ಪ್ರಾಸೆಸ್ ಕಂಪ್ಲೀಟ್ ಆಗೋ ತನಕ ನೀವು ವೇಟ್ ಮಾಡಬೇಕು. ಅದಾದ ನಂತರ ನೀವು ಈ ರೀತಿ ನೀವು ನೋಡ್ಬೋದು. ಇದಾದಮೇಲೆ ಇನ್ನೊಂದೇನು ಅಂತಂದರೆ, ನೀವು ಇದರಲ್ಲಿ ಎಮ್ಯುಲೇಟರ್ ಅಂತ ಬರುತ್ತೆ. ಈಗ ನಾವು ಪ್ರೋಗ್ರಾಮ್ ರನ್ ಮಾಡಿದ್ರೆ ನಮಗೆ ಒಂದು ಎಮ್ಯುಲೇಟರ್ ಥರ, ಅಂದರೆ ಒಂದು ವರ್ಚುವಲ್ ಫೋನ್ನ ಕ್ರಿಯೇಟ್ ಮಾಡಬೇಕು. ಅದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೇನೆ. ಇಲ್ಲಿ ನಿಮಗೆ ಒಂದು ಬಾಕ್ಸ್ ಇದೆ ಅಲ್ವಾ, ಅದಕ್ಕಿಂತ ಮುಂಚೆ ಇಲ್ಲಿ ಬಾಕ್ಸ್ ಇದೆ ನೋಡಿ, ಎಸ್ ಟಿ ಕೆ ಮ್ಯಾನೇಜರ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಎಸ್ ಟಿ ಕೆ ಟೂಲ್ಸ್ ಎಲ್ಲ ಹೋಗಿ ಇದು ಅನ್ಟಿಕ್ ಆಗಿರುತ್ತೆ, ಇದನ್ನು ಟಿಕ್ ಮಾಡಿ ನೀವು ಪ್ಯಾಕೇಜನ್ನು ಡೌನ್ಲೋಡ್ ಮಾಡಬೇಕು. ಸೊ ಈ ರೀತಿ ಇರುತ್ತೆ. ನೀವು ಇದನ್ನು ಟಿಕ್ ಮಾಡಿ ನೀವು ಅಪ್ಲೈ ಅಂತ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಆ ಡೌನ್ಲೋಡ್ ಆಗೋಕ್ಕೂ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನೀವು ಟೋಟಲಾಗಿ ಎರಡು ಮುಗಿಸ್ಬೇಕು. ಏನು ಅಂತಂದರೆ, ಒಂದು ಈ ಬಿಲ್ಡ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಎಸ್ ಡಿ ಕೆ ಮ್ಯಾನೇಜರಲ್ಲಿ ಹೋಗಿ ಈ ಇಂಟೆಲ್ ಎಮ್ಯುಲೇಟರ್ ಅಂತಿದೆ, ಇದನ್ನು ನೀವು ಟಿಕ್ ಮಾಡಿ ಡೌನ್ಲೋಡ್ ಮಾಡಬೇಕು. ಸೊ ಎರಡು ಮಾಡಿದ ತಕ್ಷಣ ನೆಕ್ಸ್ಟ್ ಬಂದು ನಾವು ಎಮ್ಯುಲೇಟರ್ನ ಡೌನ್ಲೋಡ್ ಮಾಡಬೇಕು. ಅದು ಹೇಗೆ ಅಂದರೆ, ಇದ್ರ ಪಕ್ಕದಲ್ಲೇ ಇನ್ನೊಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿ ನಾನು ಆಲ್ರೆಡಿ ನೆಕ್ಸಸ್ 5ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ನೀವು ಇನ್ನೊಂದು ಕ್ರಿಯೇಟ್ ಮಾಡಬೇಕು. ನಿಮಗೆ ಈ ರೀತಿ ಇರಲ್ಲ, ಸೊ ನೀವು ಫ್ರೆಶ್ ಆಗಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇಲ್ಲಿ ವರ್ಚುವಲ್ ಡಿವೈಸ್ ಅಂತ ಬರುತ್ತೆ. ಫಸ್ಟ್ ಟೈಮ್ ಇದ್ದರೆ ಇದರಲ್ಲಿ ನೀವು ವರ್ಚುವಲ್ ಡಿವೈಸ್ ಅಂತ ಕ್ಲಿಕ್ ಮಾಡಿ, ನೀವು ಇಲ್ಲಿ ನೆಕ್ಸಸ್ 5 ಅಂತ ಸೆಲೆಕ್ಟ್ ಮಾಡಿ. ನಾನು ಆಲ್ರೆಡಿ ನೆಕ್ಸಸ್ 5 ಇದೆ, ನೆಕ್ಸಸ್ 6 ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟು ನಿಮಗೆ ಯಾವ ವರ್ಷನ್ ಬೇಕೋ ಆ ವರ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಫಿನಿಶ್ ಅಂತ ಬರುತ್ತೆ, ಅದನ್ನು ಫಿನಿಶ್ ಅಂತ ಕೊಡಿ. ಸೊ ಇದು ಕೊಟ್ಟಾದ ತಕ್ಷಣ ನೀವು ಟೋಟಲ್ ಬಿಲ್ಡ್ ಎಲ್ಲ ಪ್ರಾಸೆಸ್ ಎಲ್ಲ ಆದಮೇಲೆ ನಿಮ್ಮ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಪಕ್ಕಾ ಎಲ್ಲ ಫಂಕ್ಷನಾಲಿಟಿ ವರ್ಕ್ ಆದಂಗೆ. ಅಂದರೆ ನಿಮ್ಗೇನಾದರೂ ಎರರ್ ಬಂದರೆ ನಮ್ಮ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಆ ವಿಡಿಯೋನ ಅಂದರೆ ನಿಮಗೆ ಯಾವ ರೀತಿ ಡಿಬಗ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಸೊ ಇಷ್ಟು ಮಾಡಿದ್ರೆ ನೀವು ಕಂಪ್ಲೀಟಾಗಿ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಸೆಟಪ್ ಮಾಡ್ದಂಗೆ. ಇದಾದ ನಂತರ ನಾವು ಯಾವ ರೀತಿ ಅಪ್ಲಿಕೇಶನನ್ನು ರನ್ ಮಾಡಬೇಕು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇಷ್ಟು ಮಾಡಿದ್ಮೇಲೆ ನೀವು ನೆಕ್ಸ್ಟು ಪ್ರೋಗ್ರಾಮಿಂಗ್ ಎಲ್ಲ ಈಸಿ ಇರುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next video. Thank you.